ಹಿಂದೆಗಡೆ ಒಂದೂವರೆ ಅಡಿ ಗ್ಯಾಪ್ ಇತ್ತು ಅಂದ್ಬಿಟ್ಟು ಸೈಲೆನ್ಸರ್ ಹಾಕಿದ್ದಾರೆ. ಈ ಸೈಲೆನ್ಸರ್ ಬಂದು ಆ ಕಡೆ ಈ ಕಡೆ ಗುರು ನಮ್ಮ ಗಾಡೀಲಿ ಎರಡನೇ ಕಿತ್ತ ಗುರು ಕಳ್ತನ ಆಗಿರೋದು. ಇದು ಕೋಲು ಅದು ಯಾವನ್ ಕತ್ಕೋತಾನೆ ಗೊತ್ತಿಲ್ಲ ಗುರು ಕ್ರೇನ್ ಸ್ಟಾರ್ಟ್ ಮಾಡಿದ್ದಾರೆ ಈಗ ನೋಡ್ಬೋದು. ಹಾಯ್ ಹಲೋ ನಮಸ್ಕಾರ ಗುರು, ನಾನು ನಿಮ್ಮ ನಾಗ ಮಾತಾಡ್ರಿ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಆರ್ ಸಿ ಟ್ರಕ್ ಕ್ಲಾಕ್ಸ್. ಒಂದು 3 ದಿನ ಆಯಿತು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಕಂಟಿನ್ಯೂ ಆಗಿ ಅಲ್ಪ ಸೀಟ್ ಲೋಡ್ ಮಾಡ್ತಾಯಿದ್ದೆ. ಯಾವಾಗಲೂ ನಿಮ್ಗೆ ತೋರಿಸ್ತಾ ಇರ್ತೀನಿ ವೀಡಿಯೋ, ಅದು ಯಾವ ಥರ ಲೋಡಿಂಗ್ ಮಾಡ್ತಾರೆ, ಯಾವ ಥರ ಅನ್ಲೋಡ್ ಮಾಡ್ತಾರೆ ಅಂತ. ಅದಕ್ಕೇನು ಡೈಲಿ ಅದೇ ವೀಡಿಯೋ ಮಾಡೋದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇವಾಗ ಎಲೆಕ್ಟ್ರಿಕ್ ಸಿಗ್ನಲ್ ಇದ್ದೀನಿ. ಈಗ ಲೋಡಿಂಗ್ ಬಂದಿದ್ದೆ, ನೈಸ್ ರೋಡ್ ಕಡೆ ಹೋಗ್ತಾ ಇದ್ದೀನಿ. ನೋಡ್ಬೋದು ಸಿಗ್ನಲಲ್ಲಿ ಇದ್ದೀನಿ. ಈಗ ಲೋಡಿಂಗ್ ಬಂದು ಗುಟ್ಟಿಗೆರೆಗೆ ಲೋಡಿಂಗ್ ಮಾಡ್ತಾರೆ, ಜನ್ರೇಟ್ರ್ ಲೋಡಿಂಗು. ಬನ್ನಿ ಹೋಗೋಣ. ಈಗ ಟೈಮ್ ಬಂದು 9 ಗಂಟೆ 19 ನಿಮಿಷ ಆಗಿದೆ. ಸಿಗ್ನಲ್ ಹಾಕಿ 2 ನಿಮಿಷ ಆಯಿತು, ಇನ್ನೂ ತೆಗ್ದಿಲ್ಲ. ಗುರು ನೈಸ್ ರೋಡ್ ಎಂಟ್ರಿ ಆಗಿದ್ದೀನಿ. ಲೋಡಿಂಗ್ ಬಂದು ಇಲ್ಲಿಂದ 10 ಕಿಲೋಮೀಟ್ರ್ ಇದೆ. ಆ ಬನ್ನೇರಘಟ್ಟ ಗುಟ್ಟಿಗೆರೆ ರೋಡಲ್ಲೇ ನಮ್ಮ ಗಾಡಿಗೆ ಲೋಡ್ ಮಾಡೋದು. ಬ್ರೋ ನೈಸ್ ರೋಡು ಎಕ್ಸಿಟ್ ಆಗಿದ್ದೀನಿ. ನಮ್ಮ ಗಾಡಿ ಗುಟ್ಟಿಗೆರೆ ಕಡೆ ಹೋಗ್ಬೇಕು. ಮುಂದೆ ನೋ ಎಂಟ್ರಿ ಇದೆ ಅಂತ ಗಾಡಿ ಸಿಟಿ ಒಳಗಡೆ ಬಿಡ್ತಾ ಇಲ್ಲ. ನಾವು ಸಿಟಿ ಒಳಗಡೆ ಏನೂ ಹೋಗಂಗಿಲ್ಲ. ಇಲ್ಲಿಂದ ಒಂದು 100 ಮೀಟ್ರ್ ಹೋದರೆ ನಮಗೆ ಲೆಫ್ಟ್ ಬರುತ್ತೆ ರೋಡ್ ಒಂದು. ಆ ರೋಡ್ ಕಡೆ ಹೋಗ್ಬೇಕು. ಅದಕ್ಕೆ ಕಂಪ್ನಿಯವ್ರಿಗೆ ಫೋನ್ ಮಾಡಿದ್ದೀನಿ, ಒಂದು ಕರ್ಕೋಗಪ್ಪ ಅಂತ ಹೇಳಿ. ನಮ್ಮ ಹುಡುಗ ಬರ್ತಾನೆ ಗೋವಿಂದ. ನೋಡಿ ಮುಂದೆ ಚೆಕ್ ಪೋಸ್ಟ್ ಅದು. ನಾವು ಇಲ್ಲಿ ಲೆಫ್ಟ್ ಹೋಗ್ಬೇಕು. ಇಲ್ಲೋದ್ರೆ ಆ ವೇಮೆಂಟ್ ಹತ್ರ ನಮ್ಮ ಅಲ್ಲೊಂದು ವೇಮೆಂಟ್ ಬರುತ್ತೆ, ಅಲ್ಲಿ ವೇಮೆಂಟ್ ಹತ್ರ ಲೆಫ್ಟ್ ತಗೋಬೇಕು. ನೋಡಿ ನಮ್ಮ ರಾಜವಳ್ಳಿ ನಾವು ನಿಲ್ಲಿಸಿದ್ದೀನಿ. ಅವ ಮುಂದೆ ಗಾಡಿ ಯಾವುದೋ ಬ್ರೇಕ್ ಡೌನ್ ಆಗಿದೆ ಗಾಡಿ, ಆಗಿದೆ ಪಾಪ. ನೋಡಿ ಇದೆ ಚೆಕ್ ಪೋಸ್ಟು. ಬನ್ನಿ ಗಾಡೀಲಿ ವೆಯ್ಟ್ ಮಾಡೋಣ. ಗೋವಿಂದ ಬರ್ತಾನೆ, ಕಂಪ್ನಿವನು. ಅವ್ನು ಬಂದು ಮಾತಾಡ್ಬಿಟ್ಟು ಕರ್ಕೊ ಹೋಗ್ತಾನೆ. ಗುರು 10 ನಿಮಿಷ ಆದಮೇಲೆ ನಮ್ಮ ಕಂಪ್ನಿ ಕಡೆಯಿಂದ ನಮ್ಮ ಗೋವಿಂದ ಕಳಿಸಿದ್ದಾರೆ. ನೋಡ್ಬೋದು, ನೋಡಿ ಅಲ್ಲಿ ಇದ್ದಾನೆ ಹೆಲ್ಮೆಟ್ ಹಾಕ್ಕೊಂಡು ಏನೋ ಮಾತಾಡ್ತಾ ಇದ್ದಾನೆ. ನೋಡ ಅವ್ನಿಗೇನು ಹೇಳ್ತಾರಂತ. ಈಗ ನಾವು ಹೇಳಿದ್ರೆ ಬಿಡಲ್ಲ ಅವರು. ಕಂಪ್ನಿ ಕಡೆಯಿಂದ ಬಂದು ಯಾರಾದರೂ ಹೇಳಿದ್ರೆ ಬಿಡ್ತಾರೆ. ಮುಂದೆ ಗೋವಿಂದ ಬರ್ತಾವನೆ. क्या बोला रहा? मैडम आया है। क्या बोला? मैडम आया है, नहीं छोड़ेगा। नहीं छोड़ता। मेरा बोला रहे पैसा पूछ रहा नहीं देना। 300 पूछ रहा। कभी भी आना है ना मेरे को फोन करो। इसलिए तुमको फोन कर दिया ना। पैसा नहीं है, हफ्ते का पैसा दे रहा हूँ मैं इधर का। क्या बोला? वो मैडम आया, रुको छोड़ेगा। ओके, जाएगा तभी छोड़ेगा। ट्रेन आया नहीं है? है ना, उधर ही है। इतना 24 है नहीं अपना। मेरा गाड़ी 24 था। तो मेरा जनरेटर आ जाएगा, साइलेंसर पीछे डाल देता। आगे डालेंगे किधर डालेंगे? कौन सा? 2 साइलेंसर है। 2 सिलेंडर उसका? साइलेंसर का इंजन है। कंटेनर ज़्यादा हाइट है, कैसा है जनरेटर? हाइट आता है वो पासिंग में करा देता उधर। तुम्हें आता? और क्या मेरे पास आता? और क्या ए जय बहुत पापड़ बेरना पड़ता था जाने के लिए, क्यों बाहर है नहीं, नीचे है बहुत जाने। ಹೌದಾ? ಸರಿ ಆಯಿತು. बहुत डेंजर है उधर का. ನೋಡಿ ಅನ್ಲೋಡಿಂಗ್ ಪಾಯಿಂಟಲ್ಲಿ ತುಂಬ ವೈರ್ಗಳಿದೆ ಅಂದ್ಬಿಟ್ಟು ನಮ್ಮ ಗೋವಿಂದ ಬರ್ತಾ ಜೊತೆಯಲ್ಲಿ. ಇವನಿಗೂ ಬಿಟ್ಟಿಲ್ಲ ಅವರು, ಏನೋ ಹೇಳಿ ಕಳಿಸಿದ್ದಾರೆ. ಇವಾಗ ಗಾಡಿ ಬಿಟ್ಟರು. ನಮ್ಮ ಗೋವಿಂದ ಅವ್ರ ಹತ್ರ ಮಾತಾಡ್ಬಿಟ್ಟು ಗಾಡಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ನೋಡಿ ಗಾಡಿ ಹೋಗ್ತಾ ಇದ್ದಾನೆ ಗೋವಿಂದ ಮುಂದೆಗಡೆ. ನಾವು ಇಲ್ಲೇ ಮುಂದೆಗಡೆ ಲೆಫ್ಟ್ ತಗೊಬೇಕು ಸಿಗ್ನಲಲ್ಲಿ. ನಾವೇನು ಸಿಟಿ ಒಳಗಡೆ ಹೋಗಲ್ಲ. ಚೆಕ್ ಪೋಸ್ಟಿಂದ 100-200 ಮೀಟ್ರು ಅಷ್ಟೇ ಲೆಫ್ಟಲ್ಲಿ. ನೋಡಿ ಇಲ್ಲ ಕಡೆ ಮುಂದೆ ಕಡೆ ಲೆಫ್ಟ್ ಸೈಡಲ್ಲಿ ವೇಮೆಂಟ್ ಇದೆ, ಅದು ಟಿಪ್ಪರ್ ಹೋಗುತ್ತಲ್ಲ, ಅಲ್ಲಿ ನಾವು ಲೆಫ್ಟ್ ತಗೋಬೇಕು. ಬರೋ ಫೈನಲ್ ಆಗಿ ಕಂಪ್ನಿ ಹತ್ರ ಬಂದಿದ್ದೀವಿ. ನೋಡಿ ಇದೇ ಕಂಪ್ನಿ ಒಳಗಡೆ ಇದೆ ಜನರೇಟರ್ಗಳು. ನೋಡಿ ಯಾವುದೋ ಗಾಡಿ ಬಂದಿದೆ ಲೋಡ್ ಮಾಡ್ಕೊಂಡು ಬೇರೆ ಕಡೆಯಿಂದ.
ಬನ್ನಿ ನಮಗೆ ಯಾವ ಜನರೇಟರ್ ಲೋಡ್ ಮಾಡ್ತಾನೆ ಏನಂತ ಕೇಳ್ಕೊಬರೋಣ ಹೋಗಿ. ಬನ್ನಿ ಯಾವುದು ಅಂತ ನೋಡ್ಕೊಬರೋಣ ಹೋಗಿ. ಮತ್ತು ತೋರ್ಸ್ ಬರಲ್ಲ. ಹೌದಾ? ಇದಾ ಇದಾ ಅದಾ ಇದಾ? ನಾವು ನಮ್ಮ ಗೋವಿನ ಕನ್ನಡ ಮಾರ್ತಾನೆ, ಸ್ವಲ್ಪ ಕಲ್ತ್ಕೊಂಬಿಟ್ಟವನೆ. ಇವ್ ಸುಮಾರು ನಮ್ಗೆ 5 ವರ್ಷದಿಂದ ಪರಿಚಯ ಅವನು. ನೋಡಿ ಇದೇ ಜನರೇಟರ್ ಲೋಡ್ ಮಾಡೋದು ನಮ್ಮ ಗಾಡಿಗೆ. ಹೈಟ್ ಇದೆ. ಕಿತ್ನ ಹೈಟ್ ಆತಾರ? 8-9 आता रे. चलेगा जी, क्यों तो चल रहे हैं, तुम आता है ना. ನೋಡಿ ಇವನೇ ಕಂಟೆ ಮ್ಯಾನೇಜರು, ಹೆಡ್ ಇವನೇ, ಇವನೇ ಮೆಕ್ಯಾನಿಕ್ಕು, ಎಲ್ಲ A to Z ಇವನೇ ಈ ಕಂಪ್ನಿಗೆ. ದೇಖ್ರೆ ಮೇರಾ ಫ್ರೆಂಡ್ ಇದ್ದಾರೆ ನಾಯಿ. ಬನ್ನಿ ಹೋಗೋಣ. ಇನ್ನು ಕ್ರೈನ್ಗಿದ್ದಾರೆ, ಕ್ರೈನ್ ಅಂತಾರೆ, ಕ್ರೈನ್ ಒಳಗಡೆ ಇದೆ, ಇನ್ನು ಡ್ರೈವರ್ ಬಂದಿಲ್ಲ. ಮೊನ್ನೆ ಅಷ್ಟರಲ್ಲಿ ನಮ್ಮ ಗೋವಿನ ಕರ್ಕೋಗಿ ಒಂದು ಟೀಗೆ ಕುಡ್ಸ್ಕೊಂಡು ಬರೋಣ. ಟೀ ಎಲ್ಲ ಕುಡ್ಕೊಂಡು ಬಂದರೆ ಲೋಡಿಂಗ್ ಒಳಗಡೆ ಎಲ್ಲ ಕಂಪ್ನಿ ಒಳಗಡೆ ಮಾಡ್ತಾರಂತೆ. ಅದಕ್ಕೆ ಗಾಡಿ ಒಳಗಡೆ ಹಾಕ್ತಾಯಿದ್ದೀನಿ. ಗಾಡಿ ಕಂಪ್ನಿ ಒಳಗಡೆ ಹಾಕಿದ್ದೀನಿ, ನೋಡ್ಬೋದು. ಮತ್ತು ನಮ್ಮ ಗೋವಿಂದ ಮತ್ತು ಇವರು ಡಾನು ಅವ್ರು ಇಲ್ಲೇ ಇರೋದು ಯಾವಾಗ್ಲೂ. ಆ ಕಡೆ ಹಿಂದೆಗಡೆ ಒಂದು ರೂಮ್ ಇದೆ, ಆ ರೂಮಲ್ಲಿ ಮಲ್ಕೊತಾರೆ. ನೋಡಿ ನಮ್ಮ ಗೋವಿಂದ ಮನೆಗಳು ಹತ್ತಿದ್ದಾರೆ ಬೆಲ್ಟ್ ಹಾಕೋಕ್ಕೆ. ಕ್ರೈನವರು ಬಂದಿದ್ದಾರೆ ನೋಡಿ. ಇಲ್ಲೊಂದು ಕ್ರೈನ್ ಇದೆ, ಮತ್ತು ಆಚೆಗಡೆ ಒಂದು ಕ್ರೈನ್ ಇದೆ. 2 ಕ್ರೈನ್ ಮಾಡ್ತಾರೋ 1 ಕ್ರೈನ್ ಮಾಡ್ತಾರೋ ಗೊತ್ತಿಲ್ಲ. ಗುರು ಲೋಡಿಂಗ್ ಬಂದು 2 ಕ್ರೈನಲ್ಲಿ ಮಾಡ್ತಾರಂತೆ ಲೋಡಿಂಗು, ನೋಡ್ಬೋದು. ನೋಡಿ ಇವರೇ ಕ್ರೈನ್ ಓನರು, ಅಣ್ಣವರು. ನೋಡಿ ಡಿ ಕ್ಲಬ್ ಹಾಕ್ತಾ ಇದ್ದಾರೆ. ಗುರು ಕ್ರೈನ್ ಸ್ಟಾರ್ಟ್ ಮಾಡಿದ್ದಾರೆ ಈಗ, ನೋಡ್ಬೋದು. ಸೈಡ್ಗೆ ಎದೆ ಎತ್ತಿಕ್ತವ್ರ ಸೈಡ್ಗೆ. ನೋಡಿ 2 ಬೆಲ್ಟ್ ಹಾಕ್ತಾರೆ, ಮುಂದೆಗಡೆ ಒಂದು ಬೆಲ್ಟು ಮತ್ತು ಹಿಂದೆಗಡೆ ಒಂದು ಬೆಲ್ಟು. ನೋಡಿ ಟ್ರೈನು ಓನರೇ ಗಾಡಿ ಓಡಿಸ್ತವ್ರೆ. ಆ ಮೇಲ್ಗಡೆ ಎತ್ತಿದ ಮೇಲೆ ನಮ್ಮ ಗಾಡಿ ರಿವರ್ಸ್ ಆಗಿದ್ರೆ ಲೋಡ್ ಮಾಡ್ಬಿಡ್ತಾರೆ. ಎಲ್ಲ ಬೆಲ್ಟ್ ಎಲ್ಲ ಕಟ್ಟಾಗೈತೆ ನೋಡಿದ್ರೆ. ಸಾಕು ಗಾಡಿ ಟಚ್ ಆಗುತ್ತೆ. ಗಾಡಿ ಮೇಲೆ ಇಟ್ಟಿದ್ದಾರೆ, ಎಲ್ಲ ಬಿಸ್ತಾವ್ರೆ ಅಣ್ಣವರು. ಮತ್ತು ಹಿಂದೆಗಡೆ ಜಾಗ ಐತೆ, ಅದಕ್ಕೆ ಅಲ್ಲಿ ಸೈಲೆನ್ಸರ್ 2 ಬರುತ್ತೆ ಸೈಲೆನ್ಸರ್ಗಳು. ಆ 2 ಸೈಲೆನ್ಸರ್ ಲೋಡ್ ಮಾಡಿದ್ರೆ ಲೋಡಿಂಗ್ ಎಲ್ಲ ಮುಗ್ದಂಗೆ ಗುರು. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಗಾಡಿ ತೊಗೊಂಬಂದು ಆಚೆ ಹಾಕಿದ್ದೀವಿ ಕಂಪ್ನಿಯಿಂದ ಹೊರಗಡೆ, ನೋಡ್ಬೋದು. ಹಿಂದೆಗಡೆ ಒಂದೂವರೆ ಅಡಿ ಗ್ಯಾಪ್ ಇತ್ತು ಅಂದ್ಬಿಟ್ಟು ಸೈಲೆನ್ಸರ್ ಹಾಕಿದ್ದಾರೆ. ಈ ಸೈಲೆನ್ಸರ್ ಬಂದು ಆ ಕಡೆ ಈ ಕಡೆ ಒಂದೊಂದು ಅಡಿ ಆಚೆ ಬರುತ್ತೆ ಬ್ರೋ. ಈ ಕಡೆಯಿಂದ ಒಂದು ಅರ್ಧ ಅಡಿ ಆಚೆ ಬರುತ್ತೆ, ಮತ್ತು ಈ ಕಡೆಯಿಂದ ಅರ್ಧ ಅಡಿ ಆಚೆ ಬರುತ್ತೆ ನೋಡಿ. ಈಗ ಏನಪ್ಪ ಸಮಸ್ಯೆ ಅಂದರೆ, ನಮ್ಮ ಗಾಡೀಲಿ ಮೊನ್ನೆ ವೈರತ್ತಕ್ಕೆ ಕೋಲ್ ಮಾಡಿ ಸಿಕ್ಕಿದ್ದೆ. ಇಲ್ಲಿ ನೆನ್ನೆ ಇತ್ತು ಗುರು ಆಫೀಸ್ ಹತ್ರ. ಈಗ ಇಲ್ಲಿ ಬಂದು ಚೆಕ್ ಮಾಡಿದ್ರೆ ಕೋಲಿಲ್ಲ. ಈಗ ವೈರ್ತೆ ಕೋಲ್ ಎಲ್ಲಾದ್ರೂ ಮಾಡಿಸ್ಬೇಕು ಹೋಗಿ, ಯಾಕಂದರೆ ಪಾಯಿಂಟಲ್ಲಿ ಫುಲ್ ವೈರ್ಗಳಿದಾವಂತೆ.
ಅದಕ್ಕೆ ನಮ್ಮ ಗೋವಿಂದ ಜೊತೆಲಿ ಬರ್ತಾನೆ ನೋಡಿ. ಇಷ್ಟು ದಿನ ಗಾಡೀಲಿ ಇತ್ತು ಅದು. ಇವತ್ತು ನಮ್ಗೆ ಬೇಕಾಗಿತ್ತು ಅದು ವೈರ್ ತೆಗಿಯೋಕ್ಕೆ ಕೋಲು. ಇವತ್ತು ಆ ಕೋಲೇ ಇಲ್ಲ ಗುರು. ನಮ್ಮ ಗೋವಿಂದ ಆ ಗಾಡಿಗೆ ಅಲ್ಲ ಆ ಗಾಡಿ ಅನ್ಲೋಡ್ ಮಾಡಿಬಿಟ್ಟು ಬರ್ತಾನಂತೆ. ಅಷ್ಟೊಂದು ಗಂಟೆ ಇಲ್ಲೇ ವೆಯ್ಟ್ ಮಾಡೋಣ. ಟೈಮ್ 12-18 ಆಗಿದೆ. ಆ ಗಾಡಿ ಖಾಲಿ ಆಗಿದೆ. ಮತ್ತೆ ನಮ್ಮ ಗೋವಿಂದ ಬಂದಿದ್ದಾನೆ. ಬನ್ನಿ ಹೋಗೋಣ. ಯಾರೇ ಗೋವಿಂದ ಅಡ್ರೆಸ್ ಮಾಲೂಮ್ ಏನು ತುಮಕ ಅನ್ಲೋಡ್ ಬಂದು ಹಾಸನ ಹತ್ರ ಎಲ್ಲ ಬರುತ್ತೆ. ಹಾಸನ ರೇ ಸರ ಹಾಸನ ಹೋಗಂಗಿಲ್ಲ, ಬಳ್ಳೂರು ಕ್ರಾಸು. ಬನ್ನಿ ಹೋಗೋಣ ಗುರು. ನಾವು ಇಲ್ಲಿ ಲೆಫ್ಟ್ ತಗೋಬೇಕು. ಸ್ಟ್ರೈಟ್ ಹೋದರೆ ಬಂದ್ರಘಟ್ಟ ಆನೆಕಲ್ ಹೋಗುತ್ತೆ. ನಾವು ಇದನ್ನ ಲೆಫ್ಟ್ ತಗೋಣ ಹೆಸರು ಕಡೆ. क्या गोविंद क्या खाना खाना हो गया रे क्यों ಗುರು ನೈಸ್ ರೋಡ್ ಎಂಟ್ರಿ ಆಗಿದ್ದೀವಿ. ಬನ್ನಿ ಹೋಗೋಣ. ನೋಡಿ ನಮ್ಮ ಗೋವಿಂದ್ ಯಾವ ಥರ ಬಂದವನ, ಹೀರೋ ಬಂದಂಗೆ ಬಂದವನ ಇವತ್ತು. ಗುರು ನಾವು ಮಾಕ್ಲಿ ಹತ್ರ ಬಂದಿದ್ದೀನಿ ಈಗ. ಈ ಮಾಕ್ಲಿ ಬಿಟ್ಟು ಮುಂದೆ ಬಂದರೆ ಆಂಜನೇಯ ದೇವಸ್ಥಾನ ಬರುತ್ತೆ. ಆ ದೇವಸ್ಥಾನದಿಂದ ಗುರು ಫುಲ್ಲು ರೋಡ್ ಜಾಮು. ಎಲ್ಲ ಗಂಟೆ ಟ್ರಾಫಿಕ್ ಇದೆ ಗೊತ್ತಿಲ್ಲ. ನೋಡಿ ಯಾವ ಥರ ಟ್ರಾಫಿಕ್ ಇದೆ. ಇವತ್ತು ಹೋಳಿ ಹಬ್ಬ ಬೇರೆ ಇದೆ. ಎಲ್ಲ ಕಂಪ್ನಿಗಳು ರಜೆ ಇರೋದ್ರಿಂದ ಫುಲ್ಲು ಟ್ರಾಫಿಕ್ ಗುರು ರೋಡಲ್ಲಿ. ಗುರು ನೋಡಿ ಮುಂದೆ ಆಕ್ಸಿಡೆಂಟ್ ಆಗಿರೋದ್ರಿಂದ ಫುಲ್ಲು ರೋಡ್ ಜಾಮ್ ಗುರು. ಯಾವುದಾಗ ಲಾರಿ ಹೊಟ್ಬಿಟ್ಟು ಕಾರೋನ ಯಾರು ಯಾರೇ ಆಕ್ಸಿಡೆಂಟ್ ಹೋಗ ಯಾರ ಇಸ್ಲಿಯ ಟ್ರಾಫಿಕ್ ಏನಾ ಯಾವುದೋ ಕ್ಯಾಂಟ್ರಿಗೆ ಕಾರು ಹೋಗಿ ಹಿಂದೇನು ಹೊಟ್ಬಿಟ್ಟಿದ್ದಾನೆ. ಅದಕ್ಕೆ ಗುರು ಫುಲ್ ರೋಡ್ ಜಾಮ್ ಆಗಿರೋದು. ತಿನ್ ಕಾರ ನೋಡಿ 3 ಕಾರ್ ಅಂತೆ ಆಕ್ಸಿಡೆಂಟ್ ಆಗಿರೋದು. ಗುರು ನಾವಿಲ್ಲಿ ಲೆಫ್ಟ್ ತಗೋಬೇಕು ಹಾಸನ ಕಡೆ. ಸ್ಟ್ರೈಟ್ ಹೋದ್ರೆ ಚಿತ್ರದುರ್ಗ ಹೋಗುತ್ತೆ ರೋಡು. ನಾವಿಲ್ಲಿ ಲೆಫ್ಟ್ ತಗೋಬೇಕು ಹಾಸನ. ಇಲ್ಲಿಂದ ಪಾಯಿಂಟು ಒಂದು 80-90 ಕಿಲೋಮೀಟರ್ ಬರ್ಬೋದು ಲೋಡಿಂಗ್ ಪಾಯಿಂಟು. ನೋಡಿ ಹಾಸನ ಬೈಪಾಸ್ ಬಂದಿದ್ದೀವಿ. ಈಗ ರೈಟ್ ಹೋದಾಗ ನೆಲಮಂಗಲ ಹೋಗುತ್ತೆ. ಇಲ್ಲಿಂದ 1 ಕಿಲೋಮೀಟ್ರ್ ಮುಂದೆ ಟೋಲ್ಗೇಟು. ಅಲ್ಲಿ ಹೋಗೋಣ. ನೋಡಿ ನಮ್ಮ ಗೋವಿಂದ ಸುತ್ತವನೇ ಆರಾಮಾಗಿ. ಪೂರ ಟೈಮ್ ಬಂದು 2:15 ಆಗಿದೆ. ನೋಡ್ಬೋದು ಹಾಸನ ಬೈಪಾಸು. ನಾವಿಲ್ಲಿ ಆರ್ಚ್ ಒಳಗಡೆ ಹೋಗ್ಬೇಕು. ಆದಿಚುಂಚನಗಿರಿ ಮಠ ಗಾಡಿ ಮುಂದೆಗಡೆ ಹಾಕಿದ್ದೀವಿ. ಊಟ ಮಾಡ್ಕೊಬಾರಂತ ಗಾಡಿ ಸೈಡ್ಗೆ ಹಾಕಿದ್ದೀವಿ. ಪೂರ ಟೈಮ್ ಬಂದು 2:15 ಆಗಿದೆ. ನೋಡ್ಬೋದು ಹಾಸನ ಬೈಪಾಸು. ನಾವಿಲ್ಲಿ ಆರ್ಚ್ ಒಳಗಡೆ ಹೋಗ್ಬೇಕು. ಆದಿಚುಂಚನಗಿರಿ ಮಠ ಗಾಡಿ ಮುಂದೆಗಡೆ ಹಾಕಿದ್ದೀವಿ. ಊಟ ಮಾಡ್ಕೊಬಾರಂತ ಗಾಡಿ ಸೈಡ್ಗೆ ಹಾಕಿದ್ದೀವಿ. ಊಟ ಎಲ್ಲ ಮಾಡ್ಕೊಬಂದ್ರೆ ನೋಡಿ ಗಾಡಿ ಸೈಡ್ಗೆ ಹಾಕಿದ್ದೀವಿ. ಬನ್ನಿ ಹೋಗೋಣ. ನೋಡಿ ಮುಂದೆಗಡೆ ಪೊಲೀಸ್ ಬೇರೆ ಅಡ್ಡ ಟೌನಲ್ಲಿ ಗಾಡಿ ಅಡ್ಡ ಗಿಡ ಹಾಕ್ತಾನೆ ಗೊತ್ತಿಲ್ಲ. ಬನ್ನಿ ನೋಡೋಣ. ಪೊಲೀಸರನ್ನು ಅಡ್ಡ ಹಾಕಿಲ್ಲ ಗಾಡಿ. ಹೋಗ್ತಾ ಇದ್ದೀವಿ. ಇಲ್ಲಿಂದ ಪಾಯಿಂಟ್ ಬಂದು 25 ಕಿಲೋಮೀಟರ್ ಇದೆ. ನೋಡಿ ಆದಿಚುಂಚನಗಿರಿ ಮಠಕ್ಕೆ ಹೋಗೋ ರೋಡ್ ಅದು. ನೋಡಿ ಮುಂದೆ ಆದಿಚುಂಚನಗಿರಿ ಬೆಟ್ಟ ಯಾವ ಥರ ಇದೆ. ನಮ್ಮ ಮುಂದೆ ಹಿಂಗೆ ಸ್ಟ್ರೈಟ್ ಹೋದರೆ ತುರುವೇಕೆರೆ ರೋಡ್ ಬರುತ್ತೆ ಗುರು. ಅಲ್ಲಿ ನಾವು ಲೆಫ್ಟ್ ತಗೋಬೇಕು. ಗುರು ಇಲ್ಲಿ ಮುಂದೆಗಡೆ ಮಹದೇಶ್ವರ ದೇವಸ್ಥಾನ ಇದೆ ನೋಡಿ. ನೋಡಿ ಗುರು ಯಾವ ಥರ ಇದೆ. ಬಿರೇ ಆಲ್ದ ಮರ ಗುರು ಇಲ್ಲಿ. ಯಾಕ್ರೆ ಬೈ ನೋಡಿ ಎಷ್ಟು ಬಿರೇ ಆಲ್ದ ಮರಗಳು ಗುರು ಈ ಕಡೆ. ಅಚ್ಚ ಏನಾ ಪ್ಲೇಸಾ?
ಬರೋ ಪಾಯಿಂಟಿಗೆ ಬಂದಿದ್ದೀವಿ ನೋಡಿ, ಇದೇ ಪಾಯಿಂಟು. ಇಲ್ಲಿ ಟಾರು ರೋಡ್ಗೆ ಹಾಕ್ತಾರ, ಟಾರು ಆ ಥರ ರೆಡಿ ಮಾಡ್ತಾರೆ ಟಾರು. ಯಾರು ಅಂದರ್ ಜನರೇ ಇದ್ದಾರೆ. ಫೈನಲ್ ಆಗಿ 4 ಗಂಟೆಗೆ ಬಂದು ಗಾಡಿ ಸೈಡ್ಗೆ ಹಾಕಿದ್ದೀನಿ, ನೋಡ್ಬೋದು. ಮತ್ತು ಆ ಜನರೇಟ್ರ್ ಹತ್ರ ಹೋಗಿದ್ದಾನೆ ನಮ್ಮ ಗೋವಿಂದ, ಏನೋ ಮಾಡ್ತಾಯಿದ್ದಾನೆ. ಮತ್ತು ಅದನ್ನ ವಾಪಸ್ ತೊಗೋಬೇಕಂತೆ. ಅದು ಯಾವಾಗಲೂ ತಂದು ಹಾಕಿದ್ದಾರೆ. ಮತ್ತು ಅದು ರಿಪೇರ್ ಆಗಿಬಿಟ್ಟು ನಮ್ಮ ಗಾಡಿ ಇರೋದು ಹಾಕ್ಬಿಟ್ಟು ಫಿಟ್ ಮಾಡಿಬಿಟ್ಟು ಮತ್ತೆ ಅದನ್ನು ತೊಗೊಂಡು ಹೋಗ್ಬೇಕು. ಇನ್ನು ಎಷ್ಟು ಗಂಟೆ ಏನು ಮಾಡ್ತಾರೆ ಏನು ಗೊತ್ತಿಲ್ಲ ಬರೋ. ಇವತ್ತು ಹೋಳಿ ಹಬ್ಬ ಬೇರೆ, ಎಲ್ಲ ಕಡೆ ರಜಾ. ನೋಡಿ ಎಷ್ಟು ಗಾಡಿ ಇದೆ, ಕಂಪ್ನಿ ಗಾಡಿ. 2 hours later. ಗುರು ಸಂಜೆ 6:15 ಆಗಿದೆ ಈಗ, ನೋಡ್ಬೋದು. ಸೀಟ್ ಬಿಚ್ತಾ ಇದ್ದಾರೆ ಈಗ. ಅದು ಬಿಚ್ಚಿದ ಮೇಲೆ ಎಷ್ಟು ಗಂಟೆ ಮಾಡ್ತಾರೋ ಗೊತ್ತಿಲ್ಲ ಗುರು ಇನ್ನು.